ಸ್ನೇಹಿತರೆ, ಇವತ್ತು ನಾನು ಬಂದಿದ್ದೀನಿ ಕನಕಪುರದ MLC ರವಿಯವರ ಮನೆಗೆ. ಮೊನ್ನೆ ವಿಡಿಯೋ ಮಾಡಿದ ಹಾಗೆ ಬೆಂಗಳೂರು ಯೂನಿವರ್ಸಿಟಿ ಹಗರಣದ ಬಗ್ಗೆ ಇವರ ಬಳಿ ಮಾತನಾಡೋದಕ್ಕೆ ನಾನು ಬಂದಿದ್ದೀನಿ. 5 ನಿಮಿಷ ವೆಯ್ಟ್ ಮಾಡಿದ ನಂತರ ಅವರು ನನ್ನ ಒಳಗಡೆ ಕರೀತಾರೆ. ಸರ್, ಲಾಸ್ಟ್ ಟೈಮ್ ನಿಮ್ಮ ಹತ್ರ ಯೂನಿವರ್ಸಿಟಿಯವರು ರಿಸಲ್ಟ್ ಬಿಟ್ಟಿಲ್ಲ, ಹೋಲ್ಡ್ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಹತ್ರ ಒಂದು ಸಲ ಬಂದಿದ್ನಲ್ಲ ಸರ್, ನೀವು ಹೈಯರ್ ಎಜುಕೇಷನ್ ಮಿನಿಸ್ಟರ್ಗೆ ಹೇಳಿ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟಿದ್ರಲ್ಲ. ಸೊ ಈಗ ಅದೇ ಯೂನಿವರ್ಸಿಟಿಯವರು ಸೇಮ್ NEP ಬ್ಯಾಚ್ ಸ್ಟೂಡೆಂಟ್ಸ್ಗಳಿಗೆ ನಮ್ಮ ಹತ್ರ ಮತ್ತು ಅದೇ ರೀತಿ ದುಡ್ಡು ದರೋಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಏನಂದರೆ ಪ್ರತಿ ಸೆಮ್ಮಲ್ಲೂ ನಮ್ಮ ಹತ್ರ 200 ಇಂದ 300 ರೂಪಾಯಿ ಮಾರ್ಕ್ಸ್ ಕಾರ್ಡ್ ಫೀಸ್ ಅಂತ ಈಸ್ಕೊಂಡು, ನೋಡಿ ಸರ್, 633, ಇದು 220 ರೂಪಾಯಿ, ಈ ಥರ 300 ರೂಪಾಯಿ ಸೆಮ್ಗೂ ಸ್ವಲ್ಪ ಇನ್ಕ್ರೀಸ್ ಮಾಡಿ ಅದರ ದುಡ್ಡು ಇಸ್ಕೊಂಡು, ಅಂದರೆ ಪ್ರಿಂಟ್ಔಟ್ ಕೊಡೋದಕ್ಕೆ ನಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ. ಮತ್ತು 6th ಸೆಮ್ಮಲ್ಲಿ 1730 ರೂಪಾಯಿನೂ ಕೂಡ ನಮ್ಮ ಹತ್ರ ಫೀಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ 3050 ರೂಪಾಯಿ ತನಕ ಈ ಥರ ಮಾರ್ಕ್ಸ್ ಕಾರ್ಡ್ಗೆ ಮತ್ತು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಅಂತಲೇ ಹೇಳಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಏನು ಹೇಳ್ತಿದ್ದಾರೆ, ನಾವು ಅದನ್ನು ಡಿಜಿಲಾಕರು, KSDC ಮತ್ತು NAD ಬಿಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಸ್ಟೂಡೆಂಟ್ ನಂಬರ್ ಕೊಡ್ತೀನಿ ನಿನಗೆ, ನೀನ್ ನಾಳೆ ಭೇಟಿ ಮಾಡ್ತಾರೆ, ಹಂಗಿರು ಬರ್ತೀರ, ನಾಳೆ ಕರ್ಸ್ಕೋ. ನೋಡಿ, ನಿಮ್ ಯೂನಿವರ್ಸಿಟಿ ಅವರು ಅದನ್ನ ಲೂಟಿ ಹೊಡಿತಾರಂತೆ. 400-500 ರೂಪಾಯಿ ಪ್ರತಿ ಸ್ಟೂಡೆಂಟ್ ಹತ್ರ ನಿಮ್ಮ ವೈಸ್ ಚಾನ್ಸಲರ್ ಎಷ್ಟೋ ಸಾವಿರಗಳು ಲೂಟಿ ಹೊಡಿತಾರಂತೆ. ಇಲ್ಲಿ ನೋಡ, ನಂಬರ್ ಕೊಡಿ, ಅವ್ರಿಗೆ ಮಾತಾಡು. ಹಲೋ ಸರ್, ಸಂತೋಷ್ ಅಂತ ಹೇಳಿ ಕನಕಪುರದಿಂದಾನೆ. ಅದು ಯೂನಿವರ್ಸಿಟಿಯಿಂದ ಏನೇನು ಅಮೌಂಟ್ ಕಲೆಕ್ಟ್ ಮಾಡ್ತಾರೆ ಅದನ್ನ ನಾನು ನಿಮಗೆ ಇನ್ಫಾರ್ಮೇಶನ್ ಕಳಿಸ್ತೀನಿ ಸರ್. ನಂಬರ್ ತಗೊಳ್ಳಿ ಸರ್. ಯಾವಾಗ 24 ಗಂಟೆ ಯೂನಿವರ್ಸಿಟಿಲಿ ಚಾನ್ಸಲರ್ ಪಕ್ಕ ಇರ್ತಾನೆ, ಅಟೆಂಡ್ ಮಾಡ್ತಾನೆ ಸೀರಿಯಸ್ ಆಗಿ. ನಾಳೆ ಕನಕಪುರಕ್ಕೂ ಬರ್ತಾನೆ, ಅವನ್ ಪೂಜೆ ಅದ, ನಾಳೆ ಫಂಕ್ಷನ್ ಅದ, ನಾಳೆ ಮಧ್ಯಾಹ್ನ ಕೈಗೂ ಸಿಗ್ತಾನೆ. ಮಾತಾಡೋ. ನೀವೇ ನೋಡಿದ್ರಲ್ಲ ಕನಕಪುರದ MLC ರವಿ ಅವರ ರಿಯಾಕ್ಷನ್ ಅಂಡ್ ಅವ್ರು ಕೊಟ್ಟಂತಹ ಸಲಹೆ. ಅವ್ರ ಎದುರುಗಡೆ ನಾನು ಅತಿ ಹೆಚ್ಚಾಗಿ ಮಾಹಿತಿಯನ್ನ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ, ಯಾಕಂದ್ರೆ ಅವರ ಅವಕಾಶನೂ ಮಾಡ್ಕೊಡ್ಲಿಲ್ಲ. ಅಂಡ್ ಅವ್ರು ಕೊಟ್ಟಂತಹ ಸಲಹೆ, ಕಾಂಟ್ಯಾಕ್ಟ್ ನಂಬರ್, ಅದು ಬೆಂಗಳೂರು ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರ್ದಾಗಿದೆ. ಸೊ ಅವರನ್ನ ಮೀಟ್ ಮಾಡಿ ವಿಚಾರಗಳನ್ನ ಹೇಳಬೇಕು. ಎಲ್ಲ ಬೆಳವಣಿಗೆಗಳನ್ನ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಸೊ ಇದನ್ನ ಆದಷ್ಟು ವಿದ್ಯಾರ್ಥಿಗಳಿಗೆ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು.